3 ದಿನಗಳ ಭೇಟಿಗಾಗಿ ಉತ್ತರ ಪ್ರದೇಶಕ್ಕೆ ಆಗಮಿಸಿದ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನು ಅಯೋಧ್ಯೆ ವಿಮಾನ ನಿಲ್ದಾಣದಲ್ಲಿ ರಾಜ್ಯಪಾಲರಾದ ಆನಂದಿಬೆನ್ ಪಟೇಲ್, ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಸೇರಿದಂತೆ ಹಲವು ಗಣ್ಯರು ಆತ್ಮೀಯವಾಗಿ ಬರಮಾಡಿಕೊಂಡರು. ಬಳಿಕ ರಾಷ್ಟ್ರಪತಿ ಅಯೋಧ್ಯೆ ರಾಮ ಜನ್ಮಭೂಮಿಯ ಬಾಲರಾಮ ಮಂದಿರದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದರು. ಪ್ರಾರ್ಥನೆಯೊಂದಿಗೆ ಮಂಗಳಾರತಿ ಸೇವೆ ಸಮರ್ಪಿಸಿದರು. ಇದೇ ವೇಳೆ ವೇದ ಘೋಷಗಳೊಂದಿಗೆ ಶ್ರೀರಾಮ ಯಂತ್ರ ಸ್ಥಾಪನಾ ಧಾರ್ಮಿಕ ವಿಧಿಯಲ್ಲಿ ರಾಷ್ಟ್ರಪತಿ ಭಾಗಿಯಾದರು. ಶ್ರೀರಾಮ ಯಂತ್ರವನ್ನು ತಮಿಳುನಾಡಿನ ಕಂಚಿ ಕಾಮಕೋಟಿ ಪೀಠ ಕೊಡುಗೆ ನೀಡಿದ್ದು, ರಾಮ ಮಂದಿರದ 2ನೇ ಮಹಡಿಯಲ್ಲಿ ಇಂದು ಪ್ರತಿಷ್ಠಾಪನೆ ಮಾಡಲಾಯಿತು. ವೇದ ಗಣಿತ ಮತ್ತು ವೇದ ಜಾಮಿತಿ ಅನುಸಾರ ಈ ಯಂತ್ರವನ್ನು ನಿರ್ಮಿಸಲಾಗಿದ್ದು, ಇದು ಸಕಾರಾತ್ಮಕ ಆಧ್ಯಾತ್ಮಿಕ ಕಂಪನಗಳನ್ನು ಒಳಗೊಂಡಿದೆ ಎಂದು ಹೇಳಲಾಗಿದೆ. ಬಳಿಕ ರಾಷ್ಟ್ರಪತಿ ಕಳೆದ 10 ವರ್ಷಗಳಲ್ಲಿ ದೇಶದಲ್ಲಿ 25 ಕೋಟಿಗೂ ಹೆಚ್ಚು ಜನರು ಬಡತನ ರೇಖೆಯಿಂದ ಹೊರಬಂದಿದ್ದು, ರಾಮರಾಜ್ಯದ ಆಶಯದಂತೆ ಆರ್ಥಿಕ ಪ್ರಗತಿ ಹಾಗೂ ಸಮಾಜ ಸುಧಾರಣೆಯಾಗುತ್ತಿದೆ ಎಂದರು. ಸಾಮಾಜಿಕ, ಆರ್ಥಿಕ, ರಾಜಕೀಯ ಮತ್ತು ಸಾಂಸ್ಕೃತಿಕ ವಲಯಗಳಲ್ಲಿ ರಾಷ್ಟ್ರ ಪುನರುಜ್ಜೀವನಗೊಳ್ಳುತ್ತಿದ್ದು, ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಇದರ ಸಂಕೇತವಾಗಿದೆ. ವಿಕಸಿತ ಭಾರತ ನಿರ್ಮಾಣ ಹಾಗೂ ದೇಶವನ್ನು ವಿಶ್ವಗುರುವಾಗಿಸುವ ನಿಟ್ಟಿನಲ್ಲಿ ರಾಮ ಜನ್ಮಭೂಮಿಯಲ್ಲಿ ಎಲ್ಲರೂ ಪ್ರತಿಜ್ಞೆ ಮಾಡಬೇಕಿದೆ ಎಂದು ಅವರು ಕರೆ ನೀಡಿದರು. ರಾಮಾಯಣದಲ್ಲಿ ನಿಷಾದ ರಾಜನೊಂದಿಗೆ ಸ್ನೇಹ ಸಂಬಂಧ, ಶಬರಿಯ ಭಕ್ತಿ, ಪ್ರೇಮ, ವಾನರರು, ಜಟಾಯು, ಜಾಂಬವಂತ ಮುಂತಾದವರೊಂದಿಗಿನ ಗೆಳೆತನದ ಮೂಲಕ ಶ್ರೀರಾಮ ಸಮಾಜದ ಎಲ್ಲ ವರ್ಗಗಳೊಂದಿಗೆ ಸ್ನೇಹ, ಸೌಹಾರ್ದತೆಯ ಆದರ್ಶ ಮೂರ್ತಿ ಎನಿಸಿದ್ದಾರೆ. ರಾಮನ ಜನ್ಮಸ್ಥಳವಾದ ಅಯೋಧ್ಯೆ ಈ ದೃಷ್ಟಿಯಿಂದ ಅತ್ಯಂತ ಪುಣ್ಯ ಭೂಮಿಯಾಗಿದೆ ಎಂದು ಹೇಳಿದರು. ರಾಮೋ ವಿಗ್ರಹವಾನ್ ಧರ್ಮಃ ಎಂಬ ಶ್ಲೋಕದಂತೆ ಶ್ರೀರಾಮ ಧರ್ಮ, ನೀತಿ, ಸಜ್ಜನಿಕೆಯ ಸಂಕೇತ ಎನಿಸಿದ್ದಾರೆ. ಶ್ರೀರಾಮ ಮಂದಿರದಲ್ಲಿ ಬಾಲರಾಮ, ಅನ್ನಪೂರ್ಣ, ದುರ್ಗಾದೇವಿ ಹಾಗೂ ಸಪ್ತರ್ಷಿಗಳ ದರ್ಶನದೊಂದಿಗೆ ಪೂಜಿಸುವ ಅವಕಾಶ ತಮಗೆ ದೊರಕಿರುವುದು ಸಂತಸದಾಯಕ ಎಂದರು. मैं चाहूंगी कि हमारे सभी देशवासी घोट घोट व्यापी राम के पवित्र शक्ति भाव के साथ एकात्म होकर आगे बढ़े. जन सामान्यों की भाषा में हम सब सुनते रहे हैं, मुझ में राम, तुझ में राम, सब में राम समाए. राम भक्त के पवित्र बंधन में जुड़कर सबके प्रति अपनेपन के भाव के साथ हम राष्ट्र निर्माण करें. इस दिव्य मंदिर के द्वितीय तल गर्भगृह में श्री राम यंत्र की स्थापना और पूजन करने का अवसर मुझे मिला.